ಆರ್ಎಸ್ಎಸ್ಗೆ 100 ವರ್ಷ ಬರ್ತಿ ಬೆನ್ನಲ್ಲೇ ಮಹಾ ಶಾಕ್ ಕೊಡುತ್ತಾ ಸರ್ಕಾರ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ಬ್ರೇಕ್ ಹಾಕುವಂತ ಸಾಧ್ಯತೆಗಳಿವೆ, ಒಂದಷ್ಟು ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ಬಗ್ಗೆ ಗಂಭೀರ ಚಿಂತನೆ. ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಚಿಂತನೆ ನಡೀತಾ ಇದೆ. ಕಡಿವಾಣದ ಬಗ್ಗೆ ಸಿಎಂಗೆ ಕೆಲ ಸಚಿವರಿಂದ ಪ್ರಸ್ತಾವನೆ ಬಂದಿದೆ ಅಂತ ಈಗ ಮಾಹಿತಿ ಇದೆ. ಶಾಲಾ ಕಾಲೇಜು ಆವರಣ, ಉದ್ಯಾನವನ, ಸರ್ಕಾರಿ ಮೈದಾನ, ವಿವಿಧ ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು, ಅವಕಾಶ ಕೊಡಬಾರದು ಅನ್ನೋ ಪ್ರಸ್ತಾವನೆ. ನೇರವಾಗಿ ಆರ್ಎಸ್ಎಸ್ ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತಹ ವಿಚಾರವಾಗಿ ಒಂದಷ್ಟು ಸಚಿವರು ಪ್ರಸ್ತಾವನೆ ಮಾಡಿದ್ದಾರೆ. ಈಗಾಗಲೇ ಸರ್ಕಾರದ ಸಿಎಸ್ಗೆ ಪ್ರಸ್ತಾವನೆ ಸಲ್ಲಿಕೆ, ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಚೀಫ್ ಸೆಕ್ರೆಟರಿಗೆ ಸೂಚನೆ ನೀಡಲಾಗಿದೆ ಅಂತ ಈಗ ಮಾಹಿತಿ ಇದೆ. ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ಪ್ರಸ್ತಾವನೆ, ಅದರಲ್ಲಿ ಒಂದಷ್ಟು ವಿಚಾರಗಳಿದೆ. ಯಾಕೆ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಕಡಿವಾಣ ಹಾಕಬೇಕು ಚಟುವಟಿಕೆಗಳಿಗೆ ಅಂತ. ವಿವಿಧ ಹಾಸ್ಟೆಲ್ ಕ್ಯಾಂಪಸ್, ಮೈದಾನ, ಪಾರ್ಕ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋಕೆ ಪ್ಲಾನ್. ಹಲವು ಕಾರಣವನ್ನ ಮುಂದಿಟ್ಟಂತ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾದಂಥ ಪ್ರಸ್ತಾವನೆಯಲ್ಲಿ ಒಂದಷ್ಟು ವಿಚಾರಗಳಿವೆ. ಸಿಎಂಗೆ ಪ್ರಸ್ತಾಪ ಮಾಡಲಾಗಿದೆ, ಸಿದ್ದರಾಮಯ್ಯಗೆ ಪ್ರಸ್ತಾಪ ಮಾಡಿರುವಂತಹ ಸಚಿವರು. ಹಾಗಾದ್ರೆ ಸಚಿವರು ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1 ಕಾರಣ, ಜನರಲ್ಲಿ ದ್ವೇಷ ಬಿತ್ತುವಂತ ಕೆಲಸವನ್ನ ನಿಗ್ರಹಿಸಬೇಕು. ಇದು ಆರ್ಎಸ್ಎಸ್ ಕಡೆಯಿಂದ ಆಗ್ತಿದೆ ಅಂತ ಕೆಲವು ಸಚಿವರು ಹೇಳ್ತಿದ್ದಾರೆ. ಕಾರಣ ನಂಬರ್ 1, ಜನರಲ್ಲಿ ದ್ವೇಷ ಬಿತ್ತುವಂತ ಕೆಲಸ. ಎರಡನೇದಾಗಿ, ಸರ್ಕಾರಿ ಜಾಗ ಬಳಸ್ಕೊಂಡು ಆರ್ಎಸ್ಎಸ್ ಶಾಖೆ ಮಾಡ್ತಾ ಇದೆ. ಸೊ ಇದಕ್ಕೂ ಕೂಡ ಬ್ರೇಕ್ ಬೀಳಬೇಕು, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ. ಇನ್ನು ಮೂರನೇ ಕಾರಣ, ಯುವ ಸಮುದಾಯದಲ್ಲಿ ನಕಾರಾತ್ಮಕ ಭಾವನೆ ಸೃಷ್ಟಿ ಆಗ್ತಾ ಇದೆ, ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಈಗ ಮೂರನೇ ಕಾರಣವನ್ನು ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಹಾಗೆ ಕಾರಣ ನಂಬರ್ 4, ಘೋಷಣೆ ಕೂಗುತ್ತಾ ಮಕ್ಕಳ ಮನಸ್ಸಿನಲ್ಲಿ ಈ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಇದು ಅನ್ನೋದು ಮತ್ತೊಂದು ಕಾರಣ. ಭಾರತದ ಏಕತೆಯ ವಿರುದ್ಧವಾಗಿ ಇವರ ಆಲೋಚನೆ ಇದೆ. ಮಕ್ಕಳಲ್ಲೂ ಕೂಡ, ಮುಂದಿನ ಪೀಳಿಗೆಯಲ್ಲೂ ಕೂಡ ಇಂಥ ಒಂದು ಆಲೋಚನೆ ಬಿತ್ತುವಂಥ ಕೆಲಸ ಆರ್ಎಸ್ಎಸ್ನ ಕಡೆಯಿಂದ ಆಗ್ತಿದೆ ಅಂತ. ಇನ್ನು ಕಾರಣ ನಂಬರ್ 6, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಇವರ ಆಲೋಚನೆ ಇದೆ. ಸಂವಿಧಾನದ ಆಶಯಗಳೇನಿದೆ ಅದರ ವಿರುದ್ಧವಾಗಿ ಇವರು ಆಲೋಚಿಸ್ತಾ ಇದ್ದಾರೆ, ಇವರ ಚಿಂತನೆ ಇದೆ. ಇನ್ನು ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ. ಇದು ಕಾರಣ ನಂಬರ್ 7, ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ. ಕಾರಣ ನಂಬರ್ 8, ಮುಕ್ತ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಆರ್ಎಸ್ಎಸ್ ಚಟುವಟಿಕೆ ವಿಚಾರವಾಗಿ ಕೆಲವೊಂದಷ್ಟು ಸಚಿವರು ಪ್ರಸ್ತಾವನೆ ಮಾಡಿರುವುದು ಇದು. ಕಾರಣ ನಂಬರ್ 9, ಸರ್ಕಾರಿ ಜಾಗದಲ್ಲಿ ಶಾಖೆ ಮಾಡೋಕೆ ಅವಕಾಶವನ್ನು ಕೊಡಬಾರದು. ಇದು ಮತ್ತೊಂದು ಕಾರಣ. ಸಚಿವರ ಪ್ರಸ್ತಾವನೆಯಲ್ಲಿರುವಂಥ ವಿಚಾರಗಳಿವು. ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ ನಿಷೇಧ ಹೇರಬೇಕು ಅನ್ನೋದು 10ನೇ ಕಾರಣ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಶತಮಾನೋತ್ಸವ ಸಂಭ್ರಮ, ಇನ್ನೊಂದು ಕಡೆ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಪ್ರಸ್ತಾವನೆ. ಸೊ ಪ್ರಸ್ತಾವನೆ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ. ಸೊ ಎಷ್ಟು ಮಟ್ಟಿಗೆ ಇದು ಅನುಷ್ಠಾನಕ್ಕೆ ಬರ್ಬೋದು, ಜೊತೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗುತ್ತೆ ಅಂತ ಈ ಪ್ರಸ್ತಾವನೆಗೆ. ಅವಿನಾಶ್, ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಆರ್ಎಸ್ಎಸ್ ನ ಸಿದ್ಧಾಂತ ಕಟುವಾಗಿ ವಿರೋಧಿಸಿಕೊಂಡು ಬಂದಿದೆ. ಅಂದ್ರೆ ಆರ್ಎಸ್ಎಸ್ ಸಮಾಜದಲ್ಲಿ ಬಿತ್ತುವಂತಹ ಐಡಿಯಾಲಜಿಯ ಬಗ್ಗೆಯೇ ಕಾಂಗ್ರೆಸ್ನ ನಾಯಕರಿಗೆ ಸಾಕಷ್ಟು ವಿರೋಧವಿದಾವೆ, ಆಕ್ಷೇಪಗಳಿದಾವೆ. ಇದೀಗ ಆರ್ಎಸ್ಎಸ್ ನ ಒಂದು ಚಟುವಟಿಕೆಗಳನ್ನ ನಿರ್ಬಂಧಿಸಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆಗಳು ಅತ್ಯಂತ ಗಂಭೀರವಾಗಿ ನಡೀತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆ ಕೂಡ ಮುಖ್ಯಮಂತ್ರಿಗಳ ಟೇಬಲ್ಗೆ ಹೋಗಿದೆ. ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಇರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಪ್ರತಿನಿತ್ಯವೂ ಕೂಡ ನಡೀತವೆ. ಅದು ಶಾಖೆಗಳ ಹೆಸರಿನಲ್ಲಿ ಪ್ರತಿನಿತ್ಯವೂ ಕೂಡ ಸರ್ಕಾರದ ಉದ್ಯಾನವನಗಳಿರ್ಬೋದು, ಬೇರೆ ಬೇರೆ ಮೈದಾನಗಳಿರ್ಬೋದು, ಶಾಲಾ ಕಾಲೇಜುಗಳ ಆವರಣಗಳಿರ್ಬೋದು, ಶಾಲಾ ಕಾಲೇಜುಗಳ ಮೈದಾನಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ನಡೆಸಲಾಗುತ್ತೆ. ಸಂಘಟನೆ ಮತ್ತು ಸಂಘಟನಾತ್ಮಕದ ಚಟುವಟಿಕೆಗಳ ಹೆಸರಿನಲ್ಲಿ ಆರ್ಎಸ್ಎಸ್ ನ ಈ ಕಾರ್ಯಗಳು ನಡೀತಾ ಇರುವಂತದ್ದು ಇದೀಗ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ವಿಜಯದಶಮಿಯ ದಿನದಂದೇ ಸ್ಥಾಪಿತ ಆದಂಥದ್ದು. ಇದೀಗ ಬರೋಬ್ಬರಿ 100 ವರ್ಷಗಳು ತುಂಬುತ್ತಾ ಇದ್ದಾವೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಕೇವಲ ಸಾಂದರ್ಭಿಕವಾಗಿ ಪೊಲೀಸರ ಅನುಮತಿಯನ್ನ RSS ಪಡೆದುಕೊಳ್ಳುತ್ತೆ ಹೊರತಾಗಿ ಪ್ರತಿನಿತ್ಯ ನಡೆಯುವಂತಹ ಸಂಘದ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಅನುಮತಿಯನ್ನ ಪಡೆದುಕೊಳ್ತಾ ಇಲ್ಲ. ಸರ್ಕಾರಕ್ಕೆ ಸೇರಿರುವಂತಹ ಸರ್ಕಾರದ ಕಟ್ಟಡಗಳಲ್ಲೂ ಕೂಡ RSSನ ಚಟುವಟಿಕೆಗಳು ನಡೀತಾವೆ. ಅವುಗಳನ್ನ ನಿರ್ಬಂಧವನ್ನ ವಿಧಿಸಬೇಕು ಅನ್ನುವಂಥದ್ದು ಇದೀಗ ಸಚಿವರ ವಲಯದಿಂದ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ಅಥವಾ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾದಂತಹ ಪ್ರಸ್ತಾವನೆಯ ಪ್ರಮುಖ ಅಂಶ. ಅಂದ್ರೆ RSS ತನ್ನ ಚಟುವಟಿಕೆಗಳ ಮೂಲಕ ಯುವ ಜನರಲ್ಲಿ ಬೇರೆ ಬೇರೆ ರೀತಿಯ ದ್ವೇಷದ ಭಾವನೆಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ. ತನ್ನ ಬೌದ್ಧಿಕ ಭಾಷಣಗಳ ಮೂಲಕ ಯುವ ಸಮಾಜವನ್ನ ಹಾದಿ ತಪ್ಪುವಂತಹ ಕೆಲಸದ ನಿಟ್ಟಿನಲ್ಲಿ RSSನ ಚಟುವಟಿಕೆಗಳಿದಾವೆ. ನೇರವಾಗಿ RSS ಅನ್ನ ನಿಷೇಧ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ರೆ RSSನ ಚಟುವಟಿಕೆಗಳನ್ನ ಈ ರೀತಿ ಸರ್ಕಾರದ ಎಲ್ಲೆಲ್ಲಿ ಸ್ಥಳಗಳಿದಾವೆ, ಮುಜರಾಯಿ ದೇವಸ್ಥಾನಗಳಿದಾವೆ, ಸಂಘದ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾವೆ ಅದನ್ನ ನಿರ್ಬಂಧಿಸೋದಕ್ಕೆ ಅವಕಾಶ ಖಂಡಿತವಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಮನಗಂಡಿದೆ. ಇದೇ ಕಾರಣಕ್ಕೋಸ್ಕರ RSS ಅನ್ನ ನಿರ್ಬಂಧವನ್ನ ವಿಧಿಸಬೇಕು ಅಂತ ಹೇಳಿ ಇದೀಗ ಪ್ರಸ್ತಾವನೆಯಲ್ಲಿ ಪ್ರಮುಖವಾದ ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಓಕೆ ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.